ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರಿಗೆ 15, 16, 17, 18, 19ನೇ ತಾರೀಕು ಜುಲೈ ಎಂದು ಏನಾಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೌದು, ವೃಷಭ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಅತ್ಯುತ್ತಮವಾದ ಲಾಭ ಹಾಗೂ ಗೌರವ ಸಿಗುತ್ತದೆ. ಹಾಗಾದರೆ ಈ ವಿಡಿಯೋವನ್ನು ನೋಡಿ ಪೂರ್ತಿಯಾಗಿ ತಿಳಿದುಕೊಳ್ಳಿ. ವೃಷಭ ರಾಶಿಯವರು ಯಾವ ರೀತಿಯಾಗಿ ಮುಂದೆ ಜೀವನದಲ್ಲಿ ಅದೃಷ್ಟವನ್ನು ಬರಮಾಡಿಕೊಳ್ಳುತ್ತಾರೆ, ಯಾವ ರೀತಿ ಜೀವನದ ಎಲ್ಲ ಕಷ್ಟವನ್ನು ನಿವಾರಿಸಿಕೊಂಡು ಅತ್ಯುತ್ತಮ ಸ್ಥಾನವನ್ನು ತಲುಪುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಇವರು ದೊಡ್ಡ ಎರಡು ಒಳ್ಳೆಯ ಸುದ್ದಿಗಳನ್ನು ಅವರ ಜೀವನದಲ್ಲಿ ಇನ್ನು ಮುಂದಿನ 5 ದಿನಗಳಲ್ಲಿ ಬರಮಾಡಿಕೊಳ್ತಿದ್ದಾರೆ. ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ವೃಷಭ ರಾಶಿಯವರಿಗೆ ಇರುವಂತಹ ಒಳ್ಳೆಯ ಗುಣಗಳು ಏನೆಂದರೆ ಇವರು ತುಂಬಾ ವಿಶ್ವಾಸಾರ್ಹರು ಮತ್ತು ಅವರು ಯಾರಿಗಾದರೂ ಭರವಸೆ ನೀಡಿದರೆ ಅದನ್ನು ಉಳಿಸಿಕೊಳ್ಳುತ್ತಾರೆ. ಇವರು ಬಹಳ ವಿಶ್ವಾಸದಿಂದ ಎಲ್ಲವನ್ನ ನಿಭಾಯಿಸುತ್ತಾರೆ. ಅದೇ ತರ ಯಾರಿಗಾದರೂ ಒಂದು ಭರವಸೆಯನ್ನ ನೀಡಿದರೆ ಅದನ್ನು ಕೂಡ ಉಳಿಸಿಕೊಳ್ಳುತ್ತಾರೆ. ಅವರು ಬಹಳ ಪರಿಶ್ರಮವನ್ನು ಹೊಂದಿರುತ್ತಾರೆ. ಅವರು ಸಾಕಷ್ಟು ಧೈರ್ಯವನ್ನ ಪಡುತ್ತಾರೆ ಮತ್ತು ಯಾವುದೇ ಕೆಲಸ ಇದ್ದರೂ ಕೂಡ ಮಾಡಿ ಮುಗಿಸುವಂತಹ ಕೆಲವೊಂದಿಷ್ಟು ವಿಶೇಷವಾದ ಸಾಮರ್ಥ್ಯ ಇವರಿಗಿರುತ್ತದೆ. ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಅವರು ಅದನ್ನು ಧೈರ್ಯದಿಂದ ಎದುರಿಸುತ್ತಾರೆ. ವೃಷಭ ರಾಶಿಯವರು ತುಂಬಾ ಶ್ರಮಶೀಲರಾಗಿರುತ್ತಾರೆ. ಅವರು ತುಂಬಾ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದಿಂದ ಪೂರ್ಣಗೊಳಿಸುತ್ತಾರೆ. ಅಷ್ಟೇ ಅಲ್ಲದೆ ಮುಂದಿನ 5 ದಿನಗಳಲ್ಲಿ ಅವರು 2 ದೊಡ್ಡ ಒಳ್ಳೆಯ ಸುದ್ದಿಯನ್ನು ಕೇಳುತ್ತಾರೆ. ಇದರಿಂದಾಗಿ ಅವರ ಜೀವನ ಅದ್ಭುತವಾಗಿರುತ್ತದೆ. ಅಷ್ಟೇ ಅಲ್ಲದೆ ವೃಷಭ ರಾಶಿಯವರು ಶುಕ್ರನ ಆಳ್ವಿಕೆಯಲ್ಲಿರುತ್ತಾರೆ. ಅದರಿಂದಾಗಿ ಅವರ ಮನಸ್ಸು ಯಾವಾಗಲೂ ಕೂಡ ಶಾಂತ ರೀತಿಯಲ್ಲಿ ಇರುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯು ಸೌಂದರ್ಯ, ಸಂಗೀತ ಮತ್ತು ಒಳ್ಳೆಯದಕ್ಕೆ ಆಕರ್ಷಿತವಾಗುತ್ತದೆ. ಆಹಾರ, ಆರಾಮದಾಯಕ ಜೀವನ ಅಂದರೆ ತುಂಬಾ ಅರ್ಥ. ಈ ರಾಶಿ ಚಕ್ರ ಚಿಹ್ನೆಯ ಜನರು ತುಂಬಾ ಸ್ಥಿರವಾಗಿರುತ್ತಾರೆ. ಯಾವುದೇ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ. ಈ ಸಂದರ್ಭದಲ್ಲಿ ಅವರು ಯೋಚಿಸುತ್ತಾರೆ ಮತ್ತು ಒಂದು ಹೆಜ್ಜೆ ಮುಂದಿಡುತ್ತಾರೆ. ನೋಡಲು ಅವರು ತುಂಬಾ ಒಳ್ಳೆಯವರ ರೀತಿ ಕಾಣುತ್ತಾರೆ ಮತ್ತು ಅವರ ಒಳಗೆ ದೊಡ್ಡ ಸಂಕಲ್ಪವಿರುತ್ತದೆ. ಅವರು ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡ ನಂತರ ಅದನ್ನು ಒಮ್ಮೆ ಮಾಡಲು ಪ್ರಯತ್ನಿಸದೆ ಸಾಧ್ಯವಾದಲ್ಲಿ ಎಲ್ಲವನ್ನ ಪೂರ್ಣಗೊಳಿಸುವಂತಹ ಚಾಣಾಕ್ಷತನ ಅವರಿಗಿರುತ್ತದೆ. ಎಂದಿಗೂ ಕೂಡ ಯಾವುದನ್ನು ಬಿಟ್ಟುಕೊಡುವುದಿಲ್ಲ. ಈ ವೃಷಭ ರಾಶಿಯವರು ತುಂಬಾ ಹಠಮಾರಿಗಳು. ಅವರು ಹೆಚ್ಚು ಕಾಲ ಜಗಳ ಆಡುವುದಿಲ್ಲ. ಅವರು ತಮ್ಮ ಕೆಲಸವನ್ನ ಮಾಡುತ್ತಾರೆ. ಅವರು ಬಾಲ್ಯದಿಂದಲೂ ಕೂಡ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಬೆಳೆದಿರೋದ್ರಿಂದ ಕುಟುಂಬದ ಕೆಲವು ಹೊರೆ ಮತ್ತು ಜವಾಬ್ದಾರಿಗಳು ಅವರ ಮೇಲೆ ಬಿದ್ದೇ ಬೀಳುತ್ತವೆ. ವೃಷಭ ರಾಶಿಯವರನ್ನ ಮದುವೆಯಾಗುವವರು ತುಂಬಾ ಅದೃಷ್ಟವಂತರು. ಏಕೆಂದರೆ ಅವರು ತಮ್ಮ ಹೆತ್ತವರನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅದರ ಜೊತೆಗೆ ತಮ್ಮ ಹೆಂಡತಿ ಮತ್ತು ಮಕ್ಕಳನ್ನ ಸಹ ನೋಡಿಕೊಳ್ಳುತ್ತಾರೆ. ತುಂಬಾನೇ ಸೂಕ್ಷ್ಮ ಜೀವಿಗಳಾಗಿರುತ್ತಾರೆ. ಯಾವುದೇ ತೊಂದರೆಯನ್ನ ಎದುರಿಸದಂತೆ ನೋಡಿಕೊಳ್ಳುತ್ತಾರೆ. ಎಲ್ಲಾ ರೀತಿಯ ಜವಾಬ್ದಾರಿಯನ್ನ ಅವರ ಮೈ ಮೇಲೆ ಹಾಕಿಕೊಂಡು ಕುಟುಂಬದಲ್ಲಿ ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ಳುತ್ತಾರೆ. ಇದರಿಂದಾಗಿ ಇವರಿಗೆ ಜುಲೈ 15, 16, 17 ಮತ್ತು 18, 19ರಂದು ನೀವು ಮಾಡುತ್ತಿರುವ ಕೆಲಸದಲ್ಲಿ ಉತ್ತಮ ಲಾಭ ಇರುತ್ತದೆ. ಇದರ ಅರ್ಥ ನೀವು ಕಷ್ಟಪಟ್ಟು ಕೆಲಸ ಮಾಡಿದಷ್ಟು ನಿಮಗೆ ಹೆಚ್ಚಿನ ಫಲಿತಾಂಶ ಸಿಗುತ್ತವೆ. 10 ರೂಪಾಯಿ ಸಂಪಾದನೆ ಮಾಡೋ ಜಾಗದಲ್ಲಿ 100 ರೂಪಾಯಿಗಳು ಬರುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯು ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿರುತ್ತದೆ. ಮುಂದಿನ 5 ದಿನಗಳಲ್ಲಿ ಅವರು ಸಮಾಜದಲ್ಲಿ ಗೌರವ ಮತ್ತು ಮನ್ನಣೆಯನ್ನು ಪಡೆಯುತ್ತಾರೆ. ಮುಂದಿನ ದಿನಗಳಲ್ಲಿ ವೃಷಭ ರಾಶಿಯವರು ಕೇಳುವ ಮೊದಲ ಒಳ್ಳೆಯ ಸುದ್ದಿ ಉದ್ಯೋಗದಲ್ಲಿರುವವರಿಗೆ ಉತ್ತಮ ಬಡ್ತಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ಅದೇ ರೀತಿ ವ್ಯವಹಾರದಲ್ಲಿರುವಂತವರಿಗೆ ತಮ್ಮ ವ್ಯವಹಾರವು ವೃದ್ಧಿಯಾಗಿ ಲಾಭ ಗಳಿಸಿಕೊಳ್ಳುವುದನ್ನು ನೋಡ್ತಾರೆ. ಈ 5 ದಿನಗಳಲ್ಲಿ ಅದೃಷ್ಟ ಅವರ ಜೊತೆಗಿರುತ್ತದೆ. ಈಗ ಎರಡನೇ ಒಳ್ಳೆಯ ಸುದ್ದಿ ಏನು ಅಂತ ನೋಡೋದಾದ್ರೆ, ಮದುವೆಯಾಗದೆ ಕಾಯುತ್ತಿರುವಂತವರಿಗೆ ಬೇಗ ಮದುವೆಯಾಗುತ್ತದೆ. ಮಕ್ಕಳಿಗಾಗಿ ಕಾಯುತ್ತಿರುವಂತವರಿಗೆ ಬೇಗ ಮಕ್ಕಳಾಗುತ್ತದೆ. ನಿಮಗೆ ಯಾವುದೇ ರೀತಿಯ ತೊಂದರೆಗಳಿದ್ದರೆ ಕೂಡ ಅದು ನಿವಾರಣೆಯಾಗುತ್ತದೆ. ನಿಮಗೆ ಗೊತ್ತಿಲ್ಲದ ವಿಷಯವೇನೆಂದರೆ ಕೆಲವು ಜನರಿಂದ ದೂರವಿರಬೇಕು. ಏಕೆಂದರೆ ಇಂದಿನ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಉತ್ತಮನಾದರೆ ಇನ್ನೊಬ್ಬ ವ್ಯಕ್ತಿ ಅದನ್ನು ನೋಡುವುದು, ಸಹಿಸುವುದು ಸಾಧ್ಯವಿಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆದರೆ ಇತರರು ನಿಮ್ಮನ್ನು ನೋಡಿ ಎಲ್ಲ ರೀತಿಯ ಹೊಟ್ಟೆ ಕಿಚ್ಚು ಪಡುವಂತಹ ಕೆಲವೊಂದಿಷ್ಟು ಸಂಕಟಗಳು ನಿಮಗೆ ಹೆಚ್ಚಾಗುತ್ತಾ ಹೋಗುತ್ತೆ. ಅವರ ನೋಟವು ನಿಮ್ಮ ಮೇಲೆ ಹೆಚ್ಚು ಬೀರುತ್ತದೆ. ಆದ್ದರಿಂದ ಅವರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ, ಏನು ತಿನ್ನುತ್ತಿದ್ದರೂ ಕೂಡ, ಎಷ್ಟು ಸಂಪಾದಿಸುತ್ತಿದ್ದರೂ ಕೂಡ ಅವರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮತ್ತು ಹಸುವೆಯನ್ನು ಪಡುತ್ತಾರೆ. ನೀವು ಏನೇ ಮಾಡಿದರೂ ಕೂಡ ನಿಮ್ಮ ವ್ಯವಹಾರಗಳ ಬಗ್ಗೆ ಯಾರಿಗೂ ಕೂಡ ಹೇಳಬೇಡಿ. ಅದು ನಿಮಗೆ ಸಣ್ಣ ಪುಟ್ಟ ತೊಂದರೆಗಳನ್ನು ಉಂಟು ಮಾಡುತ್ತದೆ. ನೀವು ದುಷ್ಟದೃಷ್ಟಿಯಿಂದ ಪಡೆದರೆ ಅದನ್ನು ನೀವು ಸಮಸ್ಯೆಗಳನ್ನು ಬೆಟ್ಟದಷ್ಟು ಮಾಡಿಕೊಳ್ಳಲು ಎದುರಾಗುತ್ತೆ ಅಂತ ಹೇಳಬಹುದು. ಇನ್ನು ಶಾಂತವಾಗಿರಲು ಅಸಮರ್ಥ, ಕಿರಿಕಿರಿ ಏನನ್ನೂ ಮಾಡಲು ಇಚ್ಛಿಸುವುದು, ಈ ರೀತಿಯಾದ ಸಮಸ್ಯೆಗಳು ನಿಮ್ಮನ್ನು ಹೊರಬರುವುದರಿಂದ ನೀವು ಸಾಕಷ್ಟು ರೀತಿಯ ತಲೆನೋವನ್ನು ತಂದುಕೊಳ್ಳ
ತೆಗೆದುಕೊಳ್ಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲ ರೀತಿಯ ಕೆಲಸದಿಂದ ಕೂಡ ವಿಶೇಷವಾಗಿ ಮನ್ನಣೆ ಮತ್ತು ಗೌರವವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಜೊತೆಗಿರುವವರಿಗೆ ನಿಮ್ಮ ಮೇಲೆ ಅಸೂಯೆ ಹುಟ್ಟುತ್ತದೆ. ನೀವು ದುಷ್ಟ ಕಣ್ಣುಗಳಿಂದ ನರದೃಷ್ಟಿ ಸಂಪೂರ್ಣವಾಗಿ ಮುಕ್ತಿ ಪಡೆಯಲು ಬಯಸಿದರೆ ಶುಕ್ರವಾರದಂದು ಒಂದು ಚೂರು ಕಲ್ಲುಪ್ಪು ಅಥವಾ ಅರಿಶಿನವನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಯಾರು ಹೋಗದ ಸ್ಥಳದಲ್ಲಿ ಎಸೆಯಿರಿ. ಇದು ನಿಮ್ಮ ಮೇಲಿನ ಎಲ್ಲ ರೀತಿಯ ದುಷ್ಟ ಕಣ್ಣಿನ ದೃಷ್ಟಿಯಿಂದ ಮುಕ್ತಿಪಡಿಸುತ್ತದೆ. ವೃಷಭ ರಾಶಿಯವರು ತುಂಬ ಬುದ್ಧಿವಂತರು. ಯಾರೊಂದಿಗೆ ಇರಬೇಕು ಮತ್ತು ಹೇಗೆ ಮಾತನಾಡಬೇಕು ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಅದೇ ರೀತಿ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಕಾರ್ಯರೂಪಕ್ಕೆ ತಂದರೆ ಅದು ಉಪಯೋಗಕ್ಕೆ ಬರುತ್ತದೆ. ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ಕೆಲವರು ನಿಮ್ಮನ್ನು ಕೆಳಗೆ ಇಳಿಯಲು ನೋಡುತ್ತಿದ್ದಾರೆ. ಅಂತಹ ಜನರೊಂದಿಗೆ ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಸಾಮರ್ಥ್ಯ ಅಥವಾ ದೌರ್ಬಲ್ಯಗಳ ಬಗ್ಗೆ ಯಾರಿಗೂ ಕೂಡ ಹೇಳಬೇಡಿ, ಅದು ನಿಮಗೆ ಹಾನಿ ಉಂಟು ಮಾಡಬಹುದು. ಆದ್ದರಿಂದ ಈ ರಾಶಿಚಕ್ರ ಚಿಹ್ನೆಯ ಜನರು ತುಂಬ ಜಾಗರೂಕರಾಗಿರಬೇಕಾಗುತ್ತದೆ. ಇನ್ನು ವೃಷಭ ರಾಶಿಯವರು ಮಕ್ಕಳುಗಳನ್ನು ತುಂಬ ಪ್ರೀತಿಸುತ್ತಾರೆ. ಮಕ್ಕಳು ಸಹ ಅವರನ್ನು ಚೆನ್ನಾಗಿ ಬೆಳೆಸುವಂತಹ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಾ. ಒಟ್ಟಾರೆಯಾಗಿ ಈ ಒಂದು ಜುಲೈ 15ರಿಂದ 19ರವರೆಗೆ ವೃಷಭ ರಾಶಿಯವರು ಆರ್ಥಿಕವಾಗಿ ಕೆಲವು ಉತ್ತಮ ಬೆಳವಣಿಗೆಯನ್ನು ಅನುಭವಿಸಬಹುದು. ಅನಿರೀಕ್ಷಿತ ಆರ್ಥಿಕ ಲಾಭಗಳು ಅಥವಾ ಹೂಡಿಕೆಗಳಿಂದ ಉತ್ತಮ ಲಾಭದ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ಮತ್ತು ದೀರ್ಘ ಅವಧಿಯ ಯೋಜನೆಗಳೊಂದಿಗೆ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ಹಣಕಾಸಿನ ವಿಷಯಗಳನ್ನು ಚರ್ಚಿಸಲು ಇದು ಒಳ್ಳೆಯ ಸಮಯ. ಹಾಗಾಗಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ತಜ್ಞರ ಸಲಹೆಯನ್ನು ಪಡೆಯುವುದು ಸೂಕ್ತ. ಯಾವುದೇ ಹಣಕಾಸಿನ ಒಪ್ಪಂದ ಮಾಡಿಕೊಳ್ಳುವ ಮೊದಲು ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಅಲ್ಲದೆ ಈ ವೃಷಭ ರಾಶಿಯವರು ಮುಂದಿನ 5 ದಿನಗಳನ್ನು ತಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಕಳೆಯುತ್ತಾರೆ. ಯಾವುದೇ ತೊಂದರೆಗಳಿಲ್ಲದೆ ಕುಟುಂಬದಲ್ಲಿನ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಗಂಡ ಹೆಂಡತಿಯ ನಡುವಿನ ಪ್ರೀತಿ ಬಹಳ ಹೆಚ್ಚಾಗುತ್ತಾ ಹೋಗುತ್ತೆ. ಅದರ ಜೊತೆಗೆ ಜಗಳವಾಡಿದರೂ ಕೂಡ ಅವರು ತಕ್ಷಣವೇ ರಾಜಿ ಮಾಡಿಕೊಳ್ಳುತ್ತಾರೆ. ಅವರಿಗೆ ಜಗಳಗಳು ತುಂಬ ಗಂಭೀರವಾಗುವುದಿಲ್ಲ. ಅದೇ ರೀತಿ ವೃಷಭ ರಾಶಿಯಲ್ಲಿ ಜನಿಸಿದಂತಹ ಜನರು ಅಧ್ಯಯನ ಮಾಡುವವರಿಗೆ ಅನುಕೂಲಕರವಾದ ಜೀವನವನ್ನು ಹೊಂದಲಿದ್ದಾರೆ. ಅವರು ತೆಗೆದುಕೊಳ್ಳುವ ನಿರ್ಧಾರವನ್ನು ಅವಲಂಬಿಸಿ ಅವರ ಜೀವನವು ನಿಧಿಯಾಗಿ ಬದಲಾಗುತ್ತದೆ. ಆದ್ದರಿಂದ ನಿಮ್ಮ ನಿರ್ಧಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇತರರು ಹೇಳುವುದನ್ನು ಕೇಳಬೇಡಿ. ನಿಮ್ಮ ಹೃದಯ ಏನು ಹೇಳುತ್ತದೆಯೋ ಅದನ್ನೇ ಮಾಡಿ. ಮುಂದಿನ 5 ದಿನಗಳಲ್ಲಿ ವೃಷಭ ರಾಶಿಯವರು ಉತ್ತಮವಾದ ದಿನದಲ್ಲಿ ಜೀವನದಲ್ಲಿನ ಎಲ್ಲ ಸಣ್ಣ ಪುಟ್ಟ ಅಡೆತಡೆಗಳು ದೂರ ಮಾಡಿಕೊಳ್ಳುತ್ತಾರೆ. ಯಾರು ಏನು ಹೇಳಿದರೂ ಕೂಡ ನಂಬಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಏಕೆಂದರೆ ಅವರು ನಿಮಗೆ ಸಮಸ್ಯೆಯನ್ನು ಸೃಷ್ಟಿಸುತ್ತಾರೆ. ಏನೇ ಆಗಲಿ ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ತಕ್ಷಣವೇ ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿ. ಅದೇ ರೀತಿ ಆಗ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿದ ಆದಲ್ಲಿ ನೀವು ಯಶಸ್ಸನ್ನು ಖಂಡಿತವಾಗಿ ಕೂಡ ಪಡೆದುಕೊಳ್ಳುತ್ತೀರಾ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ನೆಚ್ಚಿನ ದೇವರನ್ನು ಸ್ಮರಿಸುವ ಮೂಲಕ ಅದನ್ನು ಪ್ರಾರಂಭಿಸಿ. ಆ ರೀತಿಯಲ್ಲಿ ನೀವು ನಿಮ್ಮ ಕೆಲಸವನ್ನು ಶುರು ಮಾಡಿದ್ದ ಆದಲ್ಲಿ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗುತ್ತೆ. ಯಾವುದೇ ಒಂದು ಅಡೆತಡೆಗಳು ಕೂಡ ಬರೋದಿಲ್ಲ. ಹಾಗಾಗಿ ಆ ದೇವತೆಯ ಅನುಗ್ರಹದಿಂದ ನೀವು ಕೈಗೊಳ್ಳುವ ಕೆಲಸದಲ್ಲಿ ನೀವು ಯಶಸ್ವಿಯಾಗುತ್ತೀರಾ. ಇನ್ನು ವೃಷಭ ರಾಶಿಯವರೇ ಮುಂದಿನ 5 ದಿನಗಳಲ್ಲಿ ತುಳಸಿ ಗಿಡ ಅಥವಾ ಯಾವುದೇ ಒಂದು ಹರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ. ಇದು ನಿಮಗೆ ಅಪಾರವಾಗಿ ಆರ್ಥಿಕ ಲಾಭವನ್ನು ತರುತ್ತದೆ. ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ಳುತ್ತಾಳೆ. ಇದರಿಂದಾಗಿ ನಿಮಗೆ ಅತ್ಯುತ್ತಮವಾಗಿ ಹಣದ ಸುರಿಮಳೆ ಸುರಿಯುತ್ತದೆ. ಮನೆಯಲ್ಲಿ ಇರುವಂತಹ ಹಣದ ಸಮಸ್ಯೆಗಳು ದೂರವಾಗುತ್ತದೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ದೊಡ್ಡ ದೊಡ್ಡ ಕಷ್ಟಗಳು ಬರುವುದಿಲ್ಲ. ಅದೇ ರೀತಿಯಾಗಿ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಈ ಒಂದು ಸಣ್ಣ ಪುಟ್ಟ ಪರಿಹಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಜೀವನ ದೊಡ್ಡ ಮಟ್ಟದ ತಿರುವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಒಂದು ಜುಲೈ 15ರಿಂದ 19ರವರೆಗೆ ನೀವು ಸಣ್ಣ ಪುಟ್ಟ ಪ್ರವಾಸಗಳಿಗೆ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಜಾಗರೂಕರಾಗಿರಿ. ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರುತ್ತಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಈ ಒಂದು ಸಮಯವು ಆದಾಯದ ನಿರೀಕ್ಷೆಯಲ್ಲಿ ಗುಣಮಟ್ಟದ ಒಂದು ಪರಿಸ್ಥಿತಿಯನ್ನು ಕಂಡುಕೊಳ್ಳಬಹುದು. ಇದರಿಂದ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಹೊರಗಿನವರಿಗೆ ಹೆಚ್ಚು ಹತ್ತಿರವಾಗಬೇಡಿ. ವೃತ್ತಿಪರರಾಗಿ ಈ ಒಂದು 5 ದಿನಗಳು ವೃಷಭ ರಾಶಿಯವರಿಗೆ ಹೊಸ ಅವಕಾಶಗಳನ್ನು ತರಬಹುದು. ನಿಮ್ಮ ಕೆಲಸಕ್ಕೆ ಮನ್ನಣೆ ದೊರೆಯುವ ಸಾಧ್ಯತೆ ಇದೆ, ಅಥವಾ ಹೊಸ ಕೆಲಸ ಹೊಸ ಯೋಜನೆಯು ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಾಗಿ ವಹಿಸಿಕೊಳ್ಳುವುದು
ಸಾಧ್ಯತೆ ಇರುವುದರಿಂದ ನಿಮ್ಮ ಕೆಲಸಗಳಲ್ಲಿ ನೀವು ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ಳುತ್ತೀರಾ. ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಗಿನ ನಿಮ್ಮ ಸಂಬಂಧವು ಹೆಚ್ಚು ಬಲಗೊಳ್ಳುತ್ತದೆ. ಇದರಿಂದ ಹೊಸದಾಗಿ ನೀವು ಕೆಲಸವನ್ನು ಶುರು ಮಾಡಲು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುತ್ತದೆ. ಉದ್ಯೋಗ ಬದಲಾವಣೆ ಅಥವಾ ಬಡ್ತಿಗಾಗಿ ಕಾಯುತ್ತಿರುವಂಥವರಿಗೆ ಒಳ್ಳೆಯ ಸುದ್ದಿ ಕೇಳಿ ಬರಬಹುದು. ನೀವು ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಕೂಡ ಆಗಬಹುದು. ಈ ಒಂದು ಜುಲೈ 15ರಿಂದ 19ನೇ ತಾರೀಕಿನವರೆಗೆ ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ. ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಇದು ಸರಿಯಾದ ಸಮಯ. ಆದ್ದರಿಂದಾಗಿ ನಿಮ್ಮ ಕೆಲಸದಲ್ಲಿ ಸಣ್ಣ ಅಡೆತಡೆಗಳು ಎದುರಾದರೂ ಕೂಡ ತಾಳ್ಮೆಯಿಂದ ಅವುಗಳನ್ನು ನಿವಾರಿಸುವುದು ಮುಖ್ಯ. ಈ ಸಮಯದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಇನ್ನಷ್ಟು ಒಳೆಯುತ್ತವೆ. ವೈಯಕ್ತಿಕ ಜೀವನದಲ್ಲಿ ಕುಟುಂಬ ಸದಸ್ಯರು ಮತ್ತು ಆಪ್ತ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತದೆ. ಈ 5 ದಿನಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಪ್ರಯತ್ನಿಸಿ. ನಿಮಗೆ ಯಾವುದೇ ರೀತಿಯ ಸಣ್ಣ ಚಿಂತೆಗಳಿದ್ದರೂ ಕೂಡ ಅದನ್ನು ಪರಿಹರಿಸಲು ಇದು ಒಳ್ಳೆಯ ಸಮಯ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಪ್ರೇಮ ಸಂಬಂಧಗಳಲ್ಲಿ ಅನುಕೂಲ ವಾತಾವರಣ ಇರುತ್ತದೆ. ಹೊಸ ಸಂಬಂಧಗಳು ಆರಂಭವಾಗುವ ಅವಕಾಶಗಳು ಇವೆ. ಆದಾಗ್ಯೂ ಕೆಲವು ತಪ್ಪು ಗ್ರಹಿಕೆಗಳು ಉದ್ಭವಿಸದಂತೆ ನೋಡಿಕೊಳ್ಳಲು ನಿಮ್ಮ ಮಾತುಗಳಲ್ಲಿ ನೀವು ಸೃಜನಶೀಲರಾಗಿರಬೇಕು. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಸಾಧಿಸಿದರೆ ನೀವು ಸಂತೋಷವಾಗಿರ್ತೀರಾ. ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಆದ್ದರಿಂದ ನೀವು ಸೋಲುತ್ತೀರಿ ಎಂದು ನಿಮಗೆ ತಿಳಿದಾಗ ಅದರಿಂದ ಹೊರಗೆ ಬರುವಂತಹ ದಾರಿಯನ್ನು ನೀವು ಜಾಗರೂಕರಾಗಿ ನಿರ್ವಹಿಸಬೇಕು. ನಿಮಗೆ ಒಳ್ಳೆಯದು ಯಾವುದೇ ರೀತಿಯ ಸಮಯದಲ್ಲೂ ಕೂಡ ಸಾಧ್ಯವಾಗುತ್ತದೆ. ಅದೇ ರೀತಿ ಕೆಟ್ಟ ಸಮಯಗಳು ಕಳೆದು ಹೋಗುತ್ತದೆ ಎಂದು ಭಾವಿಸಿ. ಅತಿಯಾದ ಆತ್ಮವಿಶ್ವಾಸದಿಂದ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಿ. ಮುಂದಿನ 5 ದಿನಗಳಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿದರೂ ಕೂಡ ಭಯಪಡಬೇಡಿ. ಅವುಗಳನ್ನು ಧೈರ್ಯದಿಂದ ಎದುರಿಸಲು ಶಕ್ತಿ, ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಬಹಳಷ್ಟು ಅದೃಷ್ಟವನ್ನು ತರುತ್ತದೆ. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ನಿಮ್ಮ ಮಾತುಗಳು ಸೃಜನಶೀಲವಾಗಿದ್ದರೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ವಿಶೇಷವಾಗಿ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಕೆಲವೊಂದಿಷ್ಟು ಜಾಗರೂಕತೆಯನ್ನು ವಹಿಸಬೇಕು. ಅಲ್ಲದೆ ವೃಷಭ ರಾಶಿಯವರಿಗೆ ಒಂದು ವಿಶೇಷವೇನೆಂದರೆ ಪಿ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಏಕೆಂದರೆ ಅವರಿಂದ ಕೆಲವು ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಅವರು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಾರೆ, ನಿಮ್ಮ ಕೆಲಸಗಳನ್ನು ಹಾಳು ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಸ್ಥಾನಕ್ಕೆ ಹೋಗುವುದನ್ನು ಅವರು ಸಹಿಸೋದಿಲ್ಲ. ಅಂತಹ ಪಿ ಅಕ್ಷರದಿಂದ ಬರುವ ವ್ಯಕ್ತಿಗಳ ಸಹವಾಸದಿಂದ ಈ ಒಂದು ಸಂದರ್ಭದಲ್ಲಿ ದೂರ ಇರುವುದು ನಿಮಗೆ ಒಳ್ಳೆಯದು. ಇನ್ನು ನಿಮ್ಮ ಮುಂದೆ ಒಳ್ಳೆಯವರಾಗಿ ವರ್ತಿಸಿ ನಿಮ್ಮ ಹಿಂದೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಅವರು ನಿಮ್ಮ ಹಿಂದೆ ಕೆಟ್ಟದಾಗಿ ಮಾತಾಡ್ತಾರೆ ಮತ್ತು ಕೆಟ್ಟ ಸುದ್ದಿಗಳನ್ನು ಹರಡುತ್ತಾರೆ. ನೀವು ಚೆನ್ನಾಗಿ ಬದುಕಿದರೆ ಅವರು ಎಂದಿಗೂ ಕೂಡ ಸಹಿಸುವುದಿಲ್ಲ, ಒಳ್ಳೆಯದನ್ನು ಮಾಡುವುದಿಲ್ಲ. ಆದ್ದರಿಂದ ಈ ಹೆಸರುಗಳನ್ನು ಹೊಂದಿರುವ ಜನರೊಂದಿಗೆ ಜಾಗರೂಕರಾಗಿರಬೇಕು. ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಬುಧವಾರ ಅಥವಾ ಶುಕ್ರವಾರದಂದು ಪ್ರಾರಂಭಿಸಿ. ಇದು ನಿಮಗೆ ಒಳ್ಳೆಯ ಅದೃಷ್ಟ ದಿನ. ಅದೃಷ್ಟವನ್ನು ಕೂಡ ತಂದುಕೊಡುತ್ತದೆ. ಅಲ್ಲದೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತವೆ. ವೃಷಭ ರಾಶಿಯವರು ಮುಂದಿನ ದಿನಗಳಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು. ಇದು ನಿಮಗೆ ಯಾವುದೇ ರೀತಿಯ ಅದೃಷ್ಟವನ್ನು ಪಡೆಯಲು ಬಿಡುವುದಿಲ್ಲ. ಎಲ್ಲ ರೀತಿಯ ಅದೃಷ್ಟವನ್ನು ತಡೆಯುತ್ತದೆ. ಸಣ್ಣ ಪುಟ್ಟ ಸಮಸ್ಯೆಗಳ ಸಾಧ್ಯತೆ ಇದೆ. ಅಲ್ಲದೆ ಬುಧವಾರ ಮತ್ತು ಶುಕ್ರವಾರ ಕಪ್ಪು ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬೇಡಿ. ಹಸಿರು, ಗುಲಾಬಿ, ಕೆಂಪು, ಬಿಳಿ ಮತ್ತು ನೀಲಿ ಬಣ್ಣಗಳು ವೃಷಭ ರಾಶಿಯವರಿಗೆ ಅದೃಷ್ಟದ ಬಣ್ಣಗಳಾಗಿದೆ. ಅಲ್ಲದೆ ವೃಷಭ ರಾಶಿಯವರಿಗೆ 1, 3, 5 ಅದೃಷ್ಟ ಸಂಖ್ಯೆಗಳು. ಆರೋಗ್ಯದ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರು ಈ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸುವ ಬದಲು ತಕ್ಷಣವೇ ವೈದ್ಯರ ಸಲಹೆ ಪಡೆಯುವುದು ತುಂಬ ಒಳ್ಳೆಯದು. ಮುಖ್ಯವಾಗಿ ನೀವು ನಿಮ್ಮ ಆರೋಗ್ಯ ಪದ್ಧತಿಯ ಬಗ್ಗೆ ಜಾಗರೂಕರಾಗಿರಬೇಕು. ನೀವು ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಬೇಕು. ಈ ಸಮಯದಲ್ಲಿ ಒತ್ತಡವನ್ನು ಕಡಿಮೆ ಮಾಡಲು ನೀವು ಯೋಗ ಅಥವಾ ಧ್ಯಾನದಂತಹ ಕೆಲಸಗಳನ್ನು ಮಾಡಬಹುದು. ದೈಹಿಕ ಮಾನಸಿಕ ಚಟುವಟಿಕೆಗಳನ್ನು ಹೆಚ್ಚಿಸುವ ಮೂಲಕ ನೀವು ಹೆಚ್ಚು ಶಾಂತಿಯುತ ಮತ್ತು ಆರೋಗ್ಯವಾಗಿರ್ತೀರಾ. ಈ ಒಂದು ಜುಲೈ 15ರಿಂದ 19ರವರೆಗೆ ವೃಷಭ ರಾಶಿಯವರಿಗೆ ಸಕಾರಾತ್ಮಕ ಸಮಯವೆಂದು ತೋರುತ್ತದೆ. ಸರಿಯಾದ ಯೋಜನೆ, ಕಠಿಣ ಪರಿಶ್ರಮ ಮತ್ತು ಎಚ್ಚರಿಕೆಯಿಂದ ನೀವು ಎಲ್ಲ ರೀತಿಯ ಕೆಲಸವನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ನಿಮ್ಮ ದಾರಿಯಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಿ ಮತ್ತು ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಮತ್ತು ಮುಂದುವರಿಯಿರಿ. ಎಲ್ಲವೂ ನಿಮಗೆ ಒಳ್ಳೆಯದಾಗಲಿ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.